Yeah, welcome back. It's day 34 of 100 Days Python Lead Code DSS series in Kannada. Lead code question number 206, reverse linked list. So, given the head of a singly linked list, reverse the list and return the reverse linked list. So, basically 1, 2, 3, 4, 5, 6 ಕೊಟ್ಟಿದ್ದಾರೆ. We have to reverse the order like 5, 4, 3, 2, 1. So, reverse linked list. Reverse ಮಾಡಬೇಕು ಅವ್ರು ಕೊಟ್ಟಿರುವಂಥ given array or listನ. ಸೊ ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ದಿ ಇಂಟ್ಯೂಷನ್ ಬಿಹೈಂಡ್ ದಿಸ್ ಪ್ರಾಬ್ಲಮ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಯಾ this problem can be solved in two approaches. The approach one is called iterative, the approach two called recursive. So ಎರಡು ಅಪ್ರೋಚ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಇಟಿರೇಟಿವ್ ಇಟ್ ಲೀಡ್ಸ್ ಟು ದಿ ಆಪ್ಟಿಮಲ್ ಅಪ್ರೋಚ್, ದಟ್ ಈಸ್ ಟೈಮ್ ಕಾಂಪ್ಲೆಕ್ಸಿಟಿ ಆರ್ಡರ್ ಆಫ್ n and the space constant order of 1. When comes to the recursive approach, order of n both ದಿ ಟೈಮ್ ಆ್ಯಂಡ್ ದಿ ಸ್ಪೇಸ್ ಕಾಂಪ್ಲೆಕ್ಸಿಟಿ. ಯಾಕೆ ಅಂತಂದರೆ ನಾವಿಲ್ಲಿ ಅರೇ ಆರ್ ಲಿಸ್ಟ್ನ ಇನಿಷಿಯಲೈಸ್ ಮಾಡಬೇಕಾಗತ್ತೆ. ಪ್ರತಿ ಸಲ ಇನಿಷಿಯಲೈಸ್ ಮಾಡಿರೋದು ಅಂದರೆ ರಿಮೂವ್ ಮಾಡ್ತಾ ಇರೋದು, ಆರೋ ಮಾರ್ಕ್ ಚೇಂಜ್ ಮಾಡ್ತಾ ಇರೋದನ್ನ ಸ್ಟೋರ್ ಮಾಡೋದಕ್ಕೆ. ಇನ್ ಆರ್ಡರ್ ಟು ಕಮ್ ಔಟ್ ಆಫ್ ದ್ಯಾಟ್, ಐ ಆಮ್ ಡೈರೆಕ್ಟ್ಲಿ ಜಂಪ್ ಟು ದಿ ಆಪ್ಟಿಮಲ್ ಸೊಲ್ಯೂಷನ್, ದಟ್ ಈಸ್ ಇಟಿರೇಟಿವ್ ಅಪ್ರೋಚ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಪರ್ಟಿಕ್ಯುಲರ್ಲಿ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ನಾನು ಒಂದು ಪಾಯಿಂಟನ್ನು ಇನಿಷಿಯೇಟ್ ಮಾಡ್ತಾ ಇದ್ದೀನಿ, ದಿ ಪಾಯಿಂಟರ್ ಕಾಲ್ಡ್ ಕರೆಂಟ್ ಪಾಯಿಂಟರ್, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್ ದಿ ಅನದರ್ ಪಾಯಿಂಟರ್ ಕಾಲ್ಡ್ ಪ್ರೀವಿಯಸ್ ಪಾಯಿಂಟರ್. ಸೊ ಕರೆಂಟ್ ಆ್ಯಂಡ್ ದಿ ಪ್ರೀವಿಯಸ್ ಎರಡು ಪಾಯಿಂಟನ್ನು ಇನಿಷಿಯೇಟ್ ಮಾಡಿದ್ದೀನಿ. ಪ್ರೀವಿಯಸ್ ಎಲ್ಲಿ ಪಾಯಿಂಟ್ ಮಾಡಬೇಕು ಅಂದರೆ ಯಾವಾಗಲೂ ಒನ್ ಸ್ಟೆಪ್ ಬಿಹೈಂಡ್ ದಿ ಕರೆಂಟ್ಗಿಂತ ಒಂದು ಸ್ಟೆಪ್ ಬ್ಯಾಕ್ವರ್ಡಲ್ಲಿ ಪ್ರೀವಿಯಸ್ನ ಪಾಯಿಂಟ್ ಮಾಡಬೇಕು. ಸೊ ಇನಿಷಿಯಲಿ ಐ ಡೋಂಟ್ ಹ್ಯಾವ್ ಎನಿ ವ್ಯಾಲ್ಯೂ, ಸೊ ಇನಿಷಿಯಲಿ ಇಟ್ ಪಾಯಿಂಟಿಂಗ್ ಟು ನನ್. ಸೊ ನನ್ನ ವ್ಯಾಲ್ಯೂಗೆ ಪಾಯಿಂಟ್ ಮಾಡಿದೆ. ಸೊ ಕರೆಂಟ್ ವ್ಯಾಲ್ಯೂ, ಕರೆಂಟ್ ಕೊಟ್ಟಿದ್ರಲ್ಲ ಅದನ್ನ ಹೆಡ್ ವ್ಯಾಲ್ಯೂ ಅಂತ ಪಾಯಿಂಟ್ ಮಾಡಿದ್ದೀನಿ. ಸೊ ನಾನಿವಾಗ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. ಸೊ ಮೂವ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಪ್ರೀವಿಯಸ್ ಆ್ಯಂಡ್ ದ ಕರೆಂಟ್ ಇನ್ ಸಚ್ ಎ ವೇ ದ್ಯಾಟ್, ಸೊ ಯಾವ ರೀತಿ ಮೂವ್ ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿ. ಸೊ ಇನಿಷಿಯಲಿ ಪ್ರೀವಿಯಸ್ ಪಾಯಿಂಟಿಂಗ್ ಟು ನನ್. ಸೊ ಈ ರೀತಿ ಮುಂದೆ ಮುಂದೆ ಕನ್ಕರೆಂಟಿ ಅಂದರೆ ಸೈಡ್ ಬೈ ಸೈಡ್ ಮುಂದೆ ಮುಂದೆ ಮೂವ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಮುಂದೆ ಮುಂದೆ ಮೂವ್ ಮಾಡ್ತಾ ಇದ್ದೀನಿ, ಬಟ್ ಯಾವ ರೀತಿ ಅಂತಂದರೆ ನಾನಿಲ್ಲಿ ರಿವರ್ಸ್ ಮಾಡಬೇಕು ಲಿಂಕ್ಡ್ ಲಿಸ್ಟು. ಸೊ ಆರೋ ಮಾರ್ಕ್ ಎಲ್ಲ ರಿವರ್ಸ್ ಮಾಡಬೇಕು. ಅದಕ್ಕೆ ಅನದರ್ ವೇರಿಯಬಲ್ ಬೇಕು. ಅನದರ್ ವೇರಿಯಬಲ್ನ ಟೆಂಪ್ರವರಿ ವೇರಿಯಬಲ್ ಅಂತ ತಗೊತೀನಿ. ಸೊ ಇನಿಷಿಯಲಿ ಪ್ರೀವಿಯಸ್ನ ನನ್ನಲ್ಲೇ ಪ್ಲೇಸ್ ಮಾಡ್ತಾ ಇದ್ದೀನಿ ಅಗೇನ್, ಆ್ಯಂಡ್ ಕರೆಂಟ್ ಇವಾಗ ಒನ್ನಿಗೆ ಅಂದರೆ ಹೆಡ್ಡಿಗೆ ಪಾಯಿಂಟ್ ಮಾಡಿದೆ. ಸೊ ಇವಾಗ ಇನ್ನೊಂದು ವೇರಿಯಬಲ್ ಇನಿಷಿಯೇಟ್ ಮಾಡ್ತಾ ಇದ್ದೀನಿ, ಕಾಲ್ ಇಟ್ ದಿ ಟೆಂಪ್ರವರಿ ವೇರಿಯಬಲ್. ಸೊ ಇಯರ್ ನೀವು ವಿತ್ ರೆಸ್ಪೆಕ್ಟ್ ಟು ದಿ ಕರೆಂಟ್ ವೇರಿಯಬಲ್ ಅಬ್ಸರ್ವ್ ಮಾಡಿ, ಪ್ರೀವಿಯಸ್ಸು ಒಂದು ಸ್ಟೆಪ್ ಬ್ಯಾಕ್ವರ್ಡ್ ಇದೆ, ಟೆಂಪ್ರವರಿ ವೇರಿಯಬಲ್ ಒಂದು ಸ್ಟೆಪ್ ಫಾರ್ವರ್ಡ್ ಇದೆ. ಇದೇ ರೀತಿ ನೀವು ಪ್ಲೇಸ್ ಮಾಡಬೇಕು. ಸೊ ಇವಾಗ ಟೆಂಪ್ರವರಿ ವೇರಿಯಬಲ್ನ ಯಾಕೆ ತಗೊಂಡೆ ಅಂತ ಹೇಳ್ತೀನಿ ನೋಡಿ. ಸೊ ಇನಿಷಿಯಲಿ ನಾನು ಏನೇನು ಅಸಂಪ್ಷನ್ ಮಾಡ್ಕೊಂಡಿದ್ದೆ, ಸೊ ಕರೆಂಟ್ ವ್ಯಾಲ್ಯೂ ಯಾವ್ದು ಇವಾಗ ಈ ಕಡೆ ಸೈಡಲ್ಲಿ ಬರೀತಾ ಇದ್ದೀನಿ ನೋಡಿ, ಕರೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ಅವ್ರು ಕೊಟ್ಟಿರುವಂಥ ಎಡ್ ವ್ಯಾಲ್ಯೂ. ದೆನ್ ಕರೆಂಟ್ ಡಾಟ್ ನೆಕ್ಸ್ಟ್ ವ್ಯಾಲ್ಯೂನ ಪ್ರೀವಿಯಸ್ಸಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಹೇಳ್ತೀನಿ ಯಾಕೆ ಪ್ರೀವಿಯಸ್ಸಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಪಾಯಿಂಟ್ ಪ್ರೀವಿಯಸ್ ಈಸ್ ಈಕ್ವಲ್ಸ್ ಟು ಕರೆಂಟ್. ದೆನ್ ಐ ಆಮ್ ಗೋಯಿಂಗ್ ಟು ಪಾಯಿಂಟ್ ಕರೆಂಟ್ ಈಸ್ ಈಕ್ವಲ್ಸ್ ಟು ಟೆಂಪ್. ಸೊ ನಾನು ಟೆಂಪ್ರವರಿ ವೇರಿಯಬಲ್ನ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ. ಟೆಂಪ್ರವರಿ ವೇರಿಯಬಲ್ ಕ್ರಿಯೇಟ್ ಮಾಡಿ, ಟೆಂಪ್ರವರಿ ವೇರಿಯಬಲ್ ಎಕ್ಸಿಸ್ಟೆಂಟ್ ಇದೆ ಇಲ್ವೋ ಅನ್ನೋ ಥರ, ಅಂದರೆ ಅದನ್ನು ಫರ್ಗಾಟ್ ಮಾಡ್ಕೊಂಡು ನೀವು ಮುಂದೆ ಮುಂದೆ ಮೂವ್ ಆಗಿ ಆರೋ ಮಾರ್ಕ್ಸ್ನ ರಿವರ್ಸ್ ಡೈರೆಕ್ಷನಲ್ಲಿ ತಿರುಗಿಸ್ತಾ ಹೋಗ್ಬೇಕು, ಅಂದರೆ ಫ್ಲಾಪ್ ಅರೌಂಡ್ ಮಾಡ್ತಾ ಹೋಗಬೇಕು. ಸೊ ಇವಾಗ ಈ ಫಾರ್ವರ್ಡ್ ಡೈರೆಕ್ಷನಲ್ಲಿ ಆರೋ ಮಾರ್ಕ್ ಇದೆ. ನಾನಿವಾಗ ಹೆಂಗೆ ಮಾಡ್ತಾ ಇದ್ದೀನಿ ರಿವರ್ಸ್ ಲಿಂಕ್ಡ್ ಲಿಸ್ಟ್ ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಆರೋ ಮಾರ್ಕ್ನ ಫ್ಲಿಪ್ ಮಾಡ್ತಾ ಇದ್ದೀನಿ. ಲೈಕ್ ನೀವು ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಫಾರ್ವರ್ಡ್ ಡೈರೆಕ್ಷನ್ ಇದನ್ನು ಈ ಥರ ಡೈರೆಕ್ಷನ್ ಮಾಡ್ತೀನಿ. ಸೊ ಇನಿಷಿಯಲಿ ಐಮ್ ಪಾಯಿಂಟಿಂಗ್ ಟು ನನ್. ಸೊ ಇದು ಫಾರ್ವರ್ಡ್ ಡೈರೆಕ್ಷನ್ ಇದೆ, ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ಪಾಯಿಂಟ್ ಮಾಡ್ತೀನಿ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಅಬ್ಸರ್ವ್ ಮಾಡ್ತೀನಿ ನೋಡಿ. ಸೊ ಕರೆಂಟ್ ಈಸ್ ಈಕ್ವಲ್ಸ್ ಟು 8, ಇದು ಇನಿಷಿಯಲ್ ಕಂಡೀಷನ್ನ ರೀಡಿಫೈನ್ ಮಾಡ್ತೀನಿ. ಸೊ ಕರೆಂಟ್ ಈಸ್ ಈಕ್ವಲ್ಸ್ ಟು 8 ಆ್ಯಂಡ್ ಆಲ್ಸೋ ದಿ ಪ್ರೀವಿಯಸ್ನ ಏನಂತ ಡಿಫೈನ್ ಮಾಡಿದ್ದೆ, ಸೊ ನನ್. ಸೊ ಇದು ಇನಿಷಿಯಲ್ ಕಂಡೀಷನ್ ಇಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ನಾವು ಐ ಆಮ್ ಗೋಯಿಂಗ್ ಟು ಡಿಫೈನ್ ದಿ ಟೆಂಪ್ರವರಿ. ಸೊ ಟೆಂಪ್ರವರಿ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಎಲ್ಲಿದೆ, ಸೊ ಕರೆಂಟ್ ಇದೆ, ಟೆಂಪ್ರವರಿ ಇದು ಅಂದರೆ ಕರೆಂಟ್ ಡಾಟ್ ನೆಕ್ಸ್ಟ್. ಸೊ ಕರೆಂಟ್ ಡಾಟ್ ನೆಕ್ಸ್ಟಿಗೆ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಪಾಯಿಂಟ್ ಮಾಡ್ತಾ ಮಾಡ್ತಾ ಫ್ಲಿಪ್ ಅರೌಂಡ್ ಮಾಡಬೇಕು. ಹೇಗೆ ಫ್ಲಿಪ್ ಅರೌಂಡ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ಟೆಂಪ್ರವರಿ ಈಸ್ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟ್. ಸೊ ಇನಿಷಿಯಲಿ ನೀವು
ಇನಿಷಿಯಲೈಸ್ ಮಾಡಿದರೆ ಎಲ್ಲ. ಸೊ ಇವಾಗ ಇದು ಇನಿಷಿಯಲ್ ಕಂಡೀಷನ್ ಅಷ್ಟೇ ವರ್ಕ್ ಆಗೋದು. ಸೊ ಇನ್ ಆರ್ಡರ್ ಟು ಇನಿಷಿಯಲೈಸ್ ದ ಫಸ್ಟ್ ಪ್ರೀವಿಯಸ್ ಕಂಡೀಷನ್ಸ್ ಮಾತ್ರ. ಸೊ ಇದನ್ನು ನೆನಪಿರಲಿ. ಸೊ ನೀವು ಈ 4 ಕಂಡೀಷನ್ ಒನ್ ಬೈ ಒನ್ ವ್ಯಾಲಿಡ್ ಇದೆಯಾ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಯಾವ ರೀತಿ ಅಂತ. ಸೊ ಇನಿಷಿಯಲಿ ಟೆಂಪ್ರವರಿ ಈಸ್ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟಿಗೆ ಪಾಯಿಂಟ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಕರೆಂಟ್ ಡಾಟ್ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಪ್ರೀವಿಯಸ್. ಸೊ ನಾನು ಇವಾಗ ಏನು ಮಾಡ್ತಾ ಇದ್ದೆ, ಇಲ್ಲಿತ್ತಲ್ಲ ಆ್ಯರೋ ಮಾರ್ಕು, ಈ ಫಾರ್ವರ್ಡ್ ಆ್ಯರೋ ಮಾರ್ಕ್ನ ಬ್ಯಾಕ್ವರ್ಡಿಗೆ ಮಾಡಿದೆ. ಸೊ ಬ್ಯಾಕ್ವರ್ಡ್ ಆಯಿತು. ಕರೆಂಟ್ ಡಾಟ್ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಪ್ರೀವಿಯಸ್ ಅಂತಂದರೆ ಯಾವುದು ಪ್ರೀವಿಯಸ್ ಆಯಿತು ಇವಾಗ? ಸೊ ಇದು ಟೆಂಪೆ. ಸೊ ಪ್ರೀವಿಯಸ್ ಏನಾಯಿತು, ಒಂದು ಸ್ಟೆಪ್ ಮುಂದೆ ಮೂವ್ ಆಯಿತು. ಸೊ ಪ್ರೀವಿಯಸ್ ಆಯಿತು. ದೆನ್ ಕರೆಂಟ್ ಡಾಟ್ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಪ್ರೀವಿಯಸ್. ದೆನ್ ಪ್ರೀವಿಯಸ್ ಈಸ್ ಈಕ್ವಲ್ಸ್ ಟು ಕರೆಂಟ್ ಆಯಿತು. ಸೊ ಪ್ರೀವಿಯಸ್ಸು ಮುಂದೆ ಮೂವ್ ಆಯಿತು. ದೆನ್ ಕರೆಂಟ್ ಈಸ್ ಈಕ್ವಲ್ಸ್ ಟು ಟೆಂಪ್ರವರಿ ಜಾಗಕ್ಕೆ ಬಂತು. ದಿಸ್ ಫೋರ್ತ್ ಕಂಡೀಷನ್, ಕರೆಂಟ್ ಈಸ್ ಈಕ್ವಲ್ಸ್ ಟು ಟೆಂಪ್ರವರಿ ಜಾಗಕ್ಕೆ ಬಂತು. ಸೊ ಟೆಂಪ್ರವರಿ ವೇರಿಯಬಲ್ ಇದೆ ಅನ್ನೋದೇ ಮರ್ತೋಯ್ತು. ಟೆಂಪ್ರವರಿ ವೇರಿಯಬಲ್ ಏನಾಯಿತು, ಫ್ಲಿಪ್ ಅರೌಂಡ್ ಮಾಡ್ತು ಅಂದರೆ ಆ್ಯರೋ ಮಾರ್ಕ್ ಚೇಂಜ್ ಮಾಡ್ತು ಅಂದರೆ ಕರೆಂಟ್ ಡಾಟ್ ನೆಕ್ಸ್ಟಿಗೆ ಅಂತಂದರೆ ಬ್ಯಾಕ್ವರ್ಡ್ ಮಾಡ್ತು. ಇದೇ ರೀತಿ ಫಾರ್ವರ್ಡ್ ಇರುವಂಥ ಆ್ಯರೋ ಮಾರ್ಕ್ಸ್ನೆಲ್ಲ ಬ್ಯಾಕ್ವರ್ಡ್ ಮಾಡ್ತಾ ಹೋಗಬೇಕು. ಸೊ ಬ್ಯಾಕ್ವರ್ಡ್ ಮಾಡ್ತಾ ಮಾಡೋ ಕಂಡೀಷನ್ಸ್ ಯಾವುದು? ಇವಾಗ ಏನಾಯಿತು, ಸೊ ಇಲ್ಲಿ ನನಗೆ ಪ್ರೀವಿಯಸ್ ಇದೆ. ಸೊ ಆ್ಯರೋ ಮಾರ್ಕ್ ಇವಾಗ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ಇನ್ನೊಂದು ಡಯಾಗ್ರಾಮಿಕ್ ರೆಪ್ರೆಸೆಂಟೇಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಕೆಳಗಡೆ. ಸೊ ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಪ್ರೀವಿಯಸ್ ಅಂದರೆ ಇನಿಷಿಯಲಿ ನನ್ನಿಗೆ ಪಾಯಿಂಟ್ ಮಾಡಿದ್ದೀನಿ. ಆ್ಯಂಡ್ ದ ಕರೆಂಟ್ ಆ್ಯಂಡ್ ದ ಟೆಂಪ್ರವರಿ. ನಾನೇನು ಮಾಡ್ತಾ ಇದ್ದೀನಿ ಇವಾಗ, ಫಸ್ಟ್ ಒನ್ ಬೈ ಒನ್ ಕಂಡೀಷನ್ ವ್ಯಾಲಿಡ್ ಚೆಕ್ ಮಾಡ್ತಾ ಇದ್ದೀನಿ. ಸೊ ಟೆಂಪ್ರವರಿ ಈಸ್ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟ್, ಈ ಕಂಡೀಷನ್ ವ್ಯಾಲಿಡ್ ಇದೆ. ಸೊ ಕರೆಂಟ್ ಡಾಟ್ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಪ್ರೀವಿಯಸ್ ಅಂತಂದರೆ ಇದು ಪಾಯಿಂಟ್ ಆಗಿತ್ತಲ್ಲ, ಬ್ಲೂ ಲೈನ್ ಪಾಯಿಂಟ್ ಆಗಿರೋದನ್ನ ಫ್ಲಿಪ್ ಅರೌಂಡ್ ಮಾಡ್ತೀನಿ ಅಂದರೆ ಬ್ಯಾಕ್ವರ್ಡ್ ಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಎಂಟೈರ್ ದಿಸ್ ವಿಲ್ ಬಿ ರಿಮೂವ್ ಆಗೋದನ್ನ ಟೆಂಪ್ರವರಿಯಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಇದು ರಿಮೂವ್ ಆಗಬಾರ್ದಲ್ಲ. ಸೊ ಇವಾಗ ಆ್ಯರೋ ಮಾರ್ಕ್ ಬ್ಯಾಕ್ವರ್ಡ್ ಆಯಿತು. ಸೊ ಒನ್ನಿಗೆ ಪಾಯಿಂಟ್ ಆಯಿತು. ಈ ಕಂಡೀಷನ್ ಸ್ಯಾಟಿಸ್ಫೈಡ್ ಆಯಿತು. ಪ್ರೀವಿಯಸ್ನ ಏನು ಮಾಡ್ತಾ ಇದ್ದೀನಿ, ಸೊ ಪ್ರೀವಿಯಸ್ ಇಲ್ಲಿದೆ, ಒಂದು ಸ್ಟೆಪ್ನ ಮುಂದೆ ಮೂವ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಈಸ್ ಈಕ್ವಲ್ಸ್ ಟು ಕರೆಂಟಿಗೆ ಮೂವ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಇಲ್ಲಿದೆ ಇವಾಗ. ಸೊ ಇಲ್ಲಿಗೆ ಕರೆಂಟಿಗೆ ಮೂವ್ ಮಾಡ್ತಾ ಇದ್ದೀನಿ. ದೆನ್ ಕರೆಂಟ್ ಇಲ್ಲಿ ಟೆಂಪ್ರವರಿಗೆ ಮೂವ್ ಮಾಡ್ತಾ ಇದ್ದೀನಿ. ಟೆಂಪ್ರವರಿ ಇದೆ ಇಲ್ಲ ಅನ್ನೋ ಪ್ರೂಫೇ ಇಲ್ಲ. ಅಂದರೆ ಟೆಂಪ್ರವರಿ ಇವಾಗ ಎಕ್ಸಿಸ್ಟೆನ್ಸ್ ಕಳ್ಕೊಂತು. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಇವಾಗ ಪ್ರೀವಿಯಸ್ ಇದೆ, ಕರೆಂಟ್ ಇದೆ, ಟೆಂಪ್ರವರಿ ಇಷ್ಟು ಪೂರ್ತಿ ಸ್ಟೋರ್ ಆಗಿದೆ. ಅಗೇನ್ ಐ ಆಮ್ ಗೋಯಿಂಗ್ ಟು ವ್ಯಾಲಿಡೇಟ್ ಆಲ್ ದಿಸ್ ಕಂಡೀಷನ್ ಒನ್ ಬೈ ಒನ್. ಯಾವ ರೀತಿ ವ್ಯಾಲಿಡೇಟ್ ಮಾಡ್ತಾ ಇದ್ದೀನಿ, ಇವಾಗ ಟೆಂಪ್ರವರಿ ಈಸ್ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟ್. ಇವಾಗ ಅಗೇನ್ ಐ ಆಮ್ ಗೋಯಿಂಗ್ ಟು, ಸೊ ಇವಾಗ ಅಂದರೆ ನೀವು ಕರೆಂಟ್ ಎಕ್ಸಿಸ್ಟೆನ್ಸ್ ಇದೆ ಅಂದರೆ ಟೆಂಪ್ರವರಿ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಮರೀತೀರ. ಮತ್ತೆ ಇವಾಗ ಟೆಂಪ್ರವರಿನ ಪ್ಲೇಸ್ ಮಾಡಬೇಕು. ಸೊ ಟೆಂಪ್ರವರಿ ಎಲ್ಲಿ ಪ್ಲೇಸ್ ಮಾಡ್ತೀರಾ, ಕರೆಂಟ್ ಡಾಟ್ ನೆಕ್ಸ್ಟ್. ಸೊ ಟೆಂಪ್ರವರಿ ಇವಾಗ ಇದಾಗುತ್ತೆ. ಸೊ ಟೆಂಪ್ರವರಿ ಇದು. ಸೊ ಆ್ಯರೋ ಮಾರ್ಕ್ ಈ ಡೈರೆಕ್ಷನ್ ಇದೆ. ನೆಕ್ಸ್ಟು ಕರೆಂಟ್ ಡಾಟ್ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಪ್ರೀವಿಯಸ್. ಕರೆಂಟ್ ಡಾಟ್ ನೆಕ್ಸ್ಟ್ ಈ ಪಾಯಿಂಟರ್ ಫಾರ್ವರ್ಡ್ ಇರೋದನ್ನ ಬ್ಯಾಕ್ವರ್ಡ್ ಆಗುತ್ತೆ ಲೈಕ್ ದಿಸ್. ನೆಕ್ಸ್ಟು ಪ್ರೀವಿಯಸ್ ಈಸ್ ಈಕ್ವಲ್ಸ್ ಟು ಕರೆಂಟ್. ಸೊ ಪ್ರೀವಿಯಸ್ನ ಒಂದು ಸ್ಟೆಪ್ ಮುಂದೆ ಮೂವ್ ಮಾಡಿದೆ, ಪ್ರೀವಿಯಸ್ ಇಲ್ಲಿ ಬಂತು. ನೆಕ್ಸ್ಟ್ ಕರೆಂಟ್ ಈಸ್ ಈಕ್ವಲ್ಸ್ ಟು ಟೆಂಪ್ರವರಿ. ಸೊ ಕರೆಂಟ್ ಈಸ್ ಈಕ್ವಲ್ಸ್ ಟು ಟೆಂಪ್ರವರಿ ಮಾಯ ಆಯಿತು. ಎಗೇನ್ ಟೆಂಪ್ರವರಿ ಎಕ್ಸಿಸ್ಟೆನ್ಸ್ ಇಲ್ಲ. ಇದೇ ರೀತಿ ಮುಂದೆ ಮೂವ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಸ್ವಲ್ಪ ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇವಾಗ ಪ್ರೀವಿಯಸ್ ಇಲ್ಲಿದೆ, ಕರೆಂಟ್ ಇಲ್ಲಿದೆ, ಆ್ಯಂಡ್ ದಿ ಟೆಂಪ್ರವರಿ ಇಲ್ಲಿದೆ. ಸೊ ಅಗೇನ್ ಐಮ್ ಗೋಯಿಂಗ್ ಟು ಚೇಂಜ್ ದಿ ಆರೋ ಮಾರ್ಕ್. ಸೊ ಪ್ರೀವಿಯಸ್ ಇಲ್ಲಿ ಬಂತು, ಕರೆಂಟ್ ಇಲ್ಲೋಯ್ತು, ಸೊ ಟೆಂಪ್ರವರಿ ಮಾಯ ಆಯಿತು. ದಿಸ್ ಈಸ್ ಹೌ ಆರೋ ಮಾರ್ಕ್ ಚೇಂಜ್ ಆಗ್ತಾ ಹೋಗುತ್ತೆ. ಹೋಪ್ಸೋ ನಾವು ಟೆಂಪ್ರವರಿ ಎಕ್ಸಿಸ್ಟೆನ್ಸ್ ಇದೆ ಇಲ್ವಾ ಅನ್ನೋದನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಎಗೇನ್ ಇವಾಗ ಪ್ರೀವಿಯಸ್ ಇಲ್ಲಿದೆ, ಕರೆಂಟ್ ಇಲ್ಲಿದೆ, ಟೆಂಪ್ರವರಿ ಇಲ್ಲಿದೆ. ಈ ಒಂದು ಟೆಂಪ್ರವರಿ ಇಲ್ಲ ಅಂದರೂ ಕೂಡ ಲೂಪ್ ರನ್ ಆಗುತ್ತೆ. ನಾನು ಇವಾಗ ಏನು ಮಾಡ್ತೀನಿ, ಪ್ರೀವಿಯಸ್ನ ಒಂದು ಸ್ಟೆಪ್ ಮುಂದೆ ಮೂವ್ ಮಾಡ್ತೀನಿ ಆ್ಯಂಡ್ ಕರೆಂಟ್ನು ಕೂಡ ಟೆಂಪ್ರವರಿ ಜಾಗಕ್ಕೆ ಹಾಕ್ತೀನಿ. ಸೊ ಇಲ್ಲಿ ಪ್ರೀವಿಯಸ್ ಇದೆ, ಕರೆಂಟು ಇಲ್ಲೇ ಇದೆ, ಟೆಂಪ್ರವರಿನೂ ಇಲ್ಲೇ ಇದೆ. ಸೊ ಇವಾಗ ಪ್ರೀವಿಯಸ್ ಅಂತ ಅಂದರೆ ಆಲ್ ದ ಕಂಡೀಷನ್ಸ್ ಆರ್ ಮೇಡ್ ಸಕ್ಸಸ್ಫುಲಿ. ಸೊ ಇದು ಆರೋ ಮಾರ್ಕ್ ಚೇಂಜ್ ಆಯಿತು. ಇವಾಗ ಅಂತಂದರೆ ಔಟ್ ಬಾಕ್ಸ್ ಕಂಡೀಷನ್ ಅಂತಂದರೆ ಎಡ್ಜ್ ಕಂಡೀಷನ್. ಇವಾಗ ಓನ್ಲಿ ಪ್ರೀವಿಯಸ್ ಇದೆ. ಸೊ ಕರೆಂಟ್ ಆ್ಯಂಡ್ ದ ಟೆಂಪ್ರೇಚರ್ ಔಟ್ ಆಫ್ ಬೌಂಡ್ ಇದೆ. ಸೊ ಈಗ ನಾನು ನೋಡಿ 1 2 3 4 5 ಎಲ್ಲ ರಿವರ್ಸ್ ಆರ್ಡರಲ್ಲಿ, ಅಂದರೆ ನನಗೆ ಬೇಕಾಗಿರೋ ಆರ್ಡರಲ್ಲೇ
ಇದೆ. ಸೊ ನನಗೆ ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ರಿಟರ್ನ್ ಪ್ರೀವಿಯಸ್ ಇಟ್ ಸೆಲ್ಫ್. ಸೊ ಎಲ್ಲಿವರೆಗೂ ಲೂಪ್ ರನ್ ಆಗುತ್ತೆ? ವೈಲ್ ದಿ ಕರೆಂಟ್ ಎಕ್ಸಿಸ್ಟೆನ್ಸ್ ಇರೋವರೆಗೂ. ಯಾಕೆಂದರೆ ಕರೆಂಟ್ ಆ್ಯಂಡ್ ಕರೆಂಟ್ ಔಟ್ ನೆಕ್ಸ್ಟ್ನ ನಾವು ಚೆಕ್ ಮಾಡ್ತಾ ಅಂದರೆ ಯಾವುದೇ ರೀತಿ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ, ಬಟ್ ಕರೆಂಟ್ ಇರೋವರೆಗೂ ಮಾತ್ರ ರನ್ ಆಗುತ್ತೆ. ಸೊ ಇನಿಷಿಯಲಿ ಲಾಸ್ಟ್ ಎಲಿಮೆಂಟ್ ಇದೆ, ಆವಾಗ ಲೂಪ್ ಸ್ಟಾಪ್ ಆಗುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿ ಪ್ರೀವಿಯಸ್. ಸೊ ಇಷ್ಟೇ ಇದು ಡಿಫೈನ್ ಮಾಡಬೇಕಾಗಿರೋಂಥ ಕ್ಯಾರೆಕ್ಟರ್ಸ್. ಸೊ ಏನು ಮಾಡ್ತೀನಿ, ಫ್ಲಿಪ್ ಅರೌಂಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೆಂಪ್ರವರಿನ ಇನಿಷಿಯಲೈಸ್ ಮಾಡ್ತೀನಿ, ಟೆಂಪ್ರವರಿನ ಕರೆಂಟ್ಗಿನ ಮುಂದೆ ಇನಿಷಿಯಲೈಸ್ ಮಾಡ್ತೀನಿ, ಪ್ರೀವಿಯಸ್ನ ಕರೆಂಟ್ಗಿನ ಹಿಂದೆ ಆ್ಯಸ್ ಯೂಶುವಲ್ ನೇಮ್ ಇನಿಷಿಯಲೈಸ್ ಮಾಡ್ತೀನಿ. ಸೊ ಪ್ರೀವಿಯಸ್ನ ಕರೆಂಟಿಗೆ ಮೂವ್ ಮಾಡ್ತೀನಿ ಲೈಕ್ ದಿಸ್. ಪ್ರೀವಿಯಸ್ನ ಕರೆಂಟಿಗೆ ಮೂವ್ ಮಾಡ್ತೀನಿ, ಕರೆಂಟ್ನ ಟೆಂಪ್ರವರಿಗೆ ಮೂವ್ ಮಾಡ್ತೀನಿ. ಹೇಗೆ ನಮ್ಗೆ ಗೋಯಿಂಗ್ ಟು ಡಿಫೈನ್ ದಿ ಟೆಂಪ್ರವರಿ ಈಸ್ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟ್. ಸೊ ಎವ್ರಿ ಟೈಮ್ ಟೆಂಪ್ರವರಿ ಎಕ್ಸಿಸ್ಟೆನ್ಸ್ ಹೋಗ್ತಾ ಇರುತ್ತೆ, ಮತ್ತೆ ಹೊಸದಾಗಿ ಇನಿಷಿಯಲೈಸ್ ಮಾಡ್ತೀನಿ, ಮತ್ತೆ ಕ್ರಿಯೇಟ್ ಮಾಡಿ, ಅಂದರೆ ಇಟಿರೇಟಿವ್ಲಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಸೊ ಇದು ಕೋಡಿಂಗಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ವೆರಿ ಫಸ್ಟ್ ಐ ಆಮ್ ಗೋಯಿಂಗ್ ಟು ಇನಿಷಿಯೇಟ್ ದಿ ಕರೆಂಟ್. ಸೊ ಕರೆಂಟ್ ಈಸ್ ಈಕ್ವಲ್ಸ್ ಟು ಅವ್ರು ಕೊಟ್ಟಿರುವಂಥ ಹೆಡ್. ಸೊ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಕರೆಂಟ್ ಈಸ್ ಈಕ್ವಲ್ಸ್ ಟು ಹೆಡ್. ಸೊ ಪ್ರೀವಿಯಸ್ ಇನಿಷಿಯಲಿ ದಿ ನನ್ ಅಂತ ಹೇಳಿದೆ. ಎನ್ ಶುಡ್ ಬಿ ಕ್ಯಾಪಿಟಲ್ ನನ್. ದೆನ್ ಐ ಆಮ್ ಗೋಯಿಂಗ್ ಟು ಸ್ಪೆಸಿಫೈ ದ ಕಂಡೀಷನ್. ಲೂಪ್ ಎಲ್ಲಿವರೆಗೂ ರನ್ ಆಗುತ್ತೆ? ವೈಲ್ ಕರೆಂಟ್ ಎಲಿಮೆಂಟ್ ಇರೋವರೆಗೂ ರನ್ ಆಗುತ್ತೆ. ದೆನ್ ಇವಾಗ ಮೇಜರ್ 4 ಸ್ವ್ಯಾಪಿಂಗ್ ಏನು ಮಾಡ್ತಾ ಇದ್ದೀರಾ ಅಂತ. ಸೊ ಟೆಂಪ್ರವರಿ ವೇರಿಯಬಲ್ ಏನು ಪ್ಲೇಸ್ ಮಾಡ್ತಾ ಇದ್ದೀರಾ? ಟೆಂಪ್ರವರಿ ವೇರಿಯಬಲ್ ಈಸ್ ಈಕ್ವಲ್ಸ್ ಟು ಕರೆಂಟಿನ ಮುಂದೆ, ಸೊ ಕರೆಂಟ್ ಡಾಟ್ ನೆಕ್ಸ್ಟಿಗೆ ಪಾಯಿಂಟ್ ಮಾಡ್ತಾ ಇದ್ದೀರಾ. ದೆನ್ ಪ್ರೀವಿಯಸ್ಗೆ ಅಂತ ಅಂದರೆ ಫ್ಲಿಪ್ ಅರೌಂಡ್ ಮಾಡ್ತಾ ಇದ್ದೀರಿ. ಇವಾಗ ಪ್ರೀವಿಯಸ್ನ ಕರೆಂಟ್ ಡಾಟ್ ನೆಕ್ಸ್ಟ್ ಮಾಡ್ತಾ ಇದೆ. ಸೊ ಪ್ರೀವಿಯಸ್ ಈಸ್ ಈಕ್ವಲ್ಸ್ ಟು ಕರೆಂಟ್ ಡಾಟ್ ನೆಕ್ಸ್ಟ್. ಸಾರಿ, ಐ ಆಮ್ ಪಾಯಿಂಟಿಂಗ್ ದಿ ಕರೆಂಟ್ ಡಾಟ್ ನೆಕ್ಸ್ಟ್ ವ್ಯಾಲ್ಯೂ. ಸೊ ಕರೆಂಟ್ ಡಾಟ್ ನೆಕ್ಸ್ಟ್ನ ಇವಾಗ ಅಂದರೆ ಫ್ಲಿಪ್ ಅರೌಂಡ್ ಮಾಡಬೇಕು. ಸೊ ಕರೆಂಟ್ ಡಾಟ್ ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಪ್ರೀವಿಯಸ್ಸಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಇವಾಗ ಏನು ಮಾಡ್ತಾ ಇದ್ದೀನಿ, ಒಂದು ಸ್ಟೆಪ್ ಮುಂದೆ ಮೂವ್ ಮಾಡ್ತಾ ಇದ್ದೀನಿ, ಅಂದರೆ ಕರೆಂಟಿಗೆ ಮೂವ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಈಸ್ ಈಕ್ವಲ್ಸ್ ಟು ಕರೆಂಟ್ನ ಎಲ್ಲಿಗೆ ಮೂವ್ ಮಾಡ್ತಾ ಇದ್ದೀನಿ? ಕರೆಂಟ್ ಈಸ್ ಈಕ್ವಲ್ಸ್ ಟು ಟೆಂಪ್ರವರಿ ಎಕ್ಸಿಸ್ಟೆನ್ಸ್ ಕಳ್ಕೊಬೇಕಲ್ಲ, ಅಂದರೆ ಟೆಂಪ್ರವರಿ ಅಂದರೆ ಮೂವಿಂಗ್ ಫಾರ್ವರ್ಡ್. ಟೆಂಪ್ರವರಿ ಕರೆಂಟ್ಗಿನ ಮುಂದೆ ಇದೆಯಲ್ಲ, ಅದೇ ರೀತಿ ಮುಂದೆ ಮೂವ್ ಆಗ್ತಾ ಇದೆ. Now I'm going to return previous itself. Return previous. And when it comes to the time and the space complexity, time will be order of n because each time arena traverse ಮಾಡಬೇಕು and I'm going to swap. When it comes to the space complexity, so I have order of 1. Why order of 1 ಅಂದರೆ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಸ್ಪೇಸ್ನ ನಾನು ತಗೊಂಡಿಲ್ಲ. ಸೊ ದಟ್ಸ್ ವೈ. ಸೊ ಲೆಟ್ ಮಿ ರನ್ ದಿಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಆಲ್ ದ ಟೆಸ್ಟ್ ಕೇಸಸ್ ಆರ್ ಅಕ್ಸೆಪ್ಟೆಡ್. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ಸ್ಟೇ ಕನ್ಸಿಸ್ಟೆಂಟ್.